ಶ್ರೀ ಅಮರೇಶ್ವರ ದೇವಸ್ಥಾನ ಗುರುಗುಂಟ ದೇವರ ಭೂಪುರ ರಾಯಚೂರು. ಶ್ರೀ ಅಮರೇಶ್ವರ ಸ್ವಾಮಿ ದೇವಾಲಯ ಬಹಳ ಪ್ರಾಚೀನವಾದಂತಹ ಒಂದು ದೇವಾಲಯ. ನಾವು ಎದುರುಗಡೆ ದೇವಸ್ಥಾನದ ಪ್ರವೇಶ ದ್ವಾರವನ್ನು ನೋಡ್ತಾ ಇದ್ವಿ. ಒಳಭಾಗದಲ್ಲಿ ಇರುವಂತಹ ಹಿರಿಯಣ್ಣನ ದೇವಸ್ಥಾನವನ್ನು ಕೂಡ ನೋಡಿ ದರ್ಶನವನ್ನು ಮಾಡಿಕೊಂಡು ಮುಂದಕ್ಕೆ ನಾವು ಹೋಗ್ತಾ ಇದ್ವಿ. ವಿಶಾಲವಾದಂತಹ ಒಂದು ಜಾಗದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಬಹಳ ಕೆಳಭಾಗದಲ್ಲಿದ್ದು ನಾವು ಹಲವಾರು ಮೆಟ್ಟಲುಗಳನ್ನು ಇಳ್ಕೊಂಡು ಕೆಳಭಾಗದಲ್ಲಿರುವಂತಹ ದೇವರ ದರ್ಶನವನ್ನು ಮಾಡಬೇಕಾಗುತ್ತೆ. ಈ ದೇವಾಲಯವನ್ನು ಜಟ್ಟಿಂಗ ಮಹಾರಾಜರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದಯ್ಯ ಮುಳಾಗುಂಡಮ್ಮ ಇವರ ಮಗನಾಗಿ ಜನಿಸಿ ಅನೇಕ ಪವಾಡಗಳನ್ನು ಮಾಡುತ್ತಾ ಶಿವೈಕ್ಯರಾಗಿರುತ್ತಾರೆ ಈ ಅಮರೇಶ್ವರರು. ಇಲ್ಲಿ ಎದುರುಗಡೆ ನಮಗೆ ಸ್ವಾಗತವನ್ನು ಬಯಸುವ ಒಂದು ಫಲಕ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನಾವು ಕೆಳಭಾಗಕ್ಕೆ ಇಳ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಪ್ರಾಚೀನತೆ 11ನೇ ಶತಮಾನಕ್ಕೆ ಸೇರಿದೆ. ದೊರಕಿರುವ ಶಾಸನದ ಪ್ರಕಾರ 1129 ಸಿ ವರ್ಷಗಳಷ್ಟು ಹಿಂದಿನ ಕಾಲಕ್ಕೆ ಸೇರಿದೆ. ಇಲ್ಲಿನ ಮುಖ್ಯ ದೇವರುಗಳೆಂದರೆ ಅಮರೇಶ್ವರ ಸ್ವಾಮಿ ಮತ್ತು ಬಾಲಚಾಮುಂಡಿಕೆ ಇಲ್ಲಿ ನೆಲೆಸಿದ್ದಾರೆ. ಮತ್ತೀಗ ನಾವೀಗ ಒಂದು ಬನ್ನಿ ಮರವನ್ನು ನೋಡ್ತಾ ಇದ್ವಿ. ಈ ಬನ್ನಿ ಮರಕ್ಕೆ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸು ಎಂದು ಬೇಡಿಕೊಳ್ಳುತ್ತಾ ಹಲವಾರು ಮುಡಿಪುಗಳನ್ನು ಕಟ್ಟಿರುವುದನ್ನು ಇಲ್ಲಿ ನೋಡಬಹುದು. ಮಕ್ಕಳಾಗದಿದ್ದವರು, ವಿವಾಹ ಕಾರ್ಯಗಳಲ್ಲಿ ತಡೆಯುಂಟಾದವರು ಹಾಗೂ ಸಂಸಾರದಲ್ಲಿ ಬರುವಂಥ ಹಲವಾರು ಕಷ್ಟ ಸುಖಗಳನ್ನು ಹೋಗಲಾಡಿಸುವಂತೆ ಕೇಳಿಕೊಳ್ಳುತ್ತಾ ಇಲ್ಲಿ ತಮ್ಮ ಮುಡಿಪುಗಳನ್ನು ಕಟ್ಟಿ ಇರುವುದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಹಲವಾರು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಮುಡಿಪುಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ. ಬನ್ನಿ ಮರವು ಕೂಡ ಅತ್ಯಂತ ಪವಿತ್ರವಾದಂತಹ ಒಂದು ಮರವಾಗಿದೆ. ಸ್ಥಳೀಯ ಪ್ರಕಾರ ದೇವಸ್ಥಾನದಲ್ಲಿರುವ ಲಿಂಗ ದ್ವಾಪರಯುಗಕ್ಕೆ ಸೇರಿದ್ದು. ಮಹಾಬಲೇಶ್ವರ ಗೋಕರ್ಣದಲ್ಲಿರುವ ಲಿಂಗ ಮತ್ತು ರಾಮೇಶ್ವರದಲ್ಲಿರುವ ರಾಮನಾಥ ಲಿಂಗ ಇವೆಲ್ಲ ಒಂದೇ ಕಾಲಕ್ಕೆ ಸೇರ್ಪಡೆಯಾದಂತಹವು. ಇಲ್ಲಿನ ದೇವರನ್ನು ಉತ್ತರ ಕರ್ನಾಟಕದ ಜ್ಯೋತಿರ್ಲಿಂಗವೆಂದು ಭಾವಿಸಲಾಗಿದೆ. ಈ ಸ್ಥಳವನ್ನು ಪರಮ ಪವಿತ್ರವೆಂದು ಕರೆಯಲಾಗುತ್ತದೆ. ಇಲ್ಲಿನ ನಂಬಿಕೆಯ ಪ್ರಕಾರ ಜಗದ್ಗುರು ರೇಣುಕಾಚಾರ್ಯರು ಷಟ್ ಸ್ಥಳ ಸಿದ್ಧಾಂತವನ್ನು ಸಿದ್ಧಾಂತಿ ಕಪಿಲರಿಗೆ ಬೋಧಿಸಿದರು. ಈ ಜಾಗದಲ್ಲಿಯೇ ಕಲಬುರಿಯ ಶರಣಬಸವೇಶ್ವರರು ಜಾವಳ ಎನ್ನುವ ಧಾರ್ಮಿಕ ಕ್ರಿಯೆ ಆಚರಿಸಿದರು. ಜಾವಳ ಎಂದರೆ ಕೂದಲನ್ನು ಮುಡಿಕೊಡುವುದು ಎಂದು ಅರ್ಥ ಬರುತ್ತದೆ. ಇಲ್ಲಿ ಬನ್ನಿ ಮರಕ್ಕೆ ಆ ಸೀರೆಯನ್ನು ಉಡಿಸಿದ್ದಾರೆ, ಬಳೆಗಳನ್ನು ಕೂಡ ತೊಡಿಸಿದ್ದಾರೆ. ನಾವೀಗ ದೇವಸ್ಥಾನ ಇರುವಂತಹ ಕೆಳಭಾಗಕ್ಕೆ ನಾವು ಮೆಟ್ಟಲುಗಳನ್ನು ಇಳ್ಕೊಂಡು ನಾವು ಹೋಗ್ತಾ ಇದ್ವಿ. ನಮಗೆ ಮೇಲಿಂದಲೇ ಆ ಗೋಪುರಗಳು ಕಾಣಿಸ್ತಾ ಇದೆ. ಇಲ್ಲಿ ಆರ್ಚ್ ರೀತಿಯಲ್ಲಿ ಕಟ್ಟಿರುವಂತಹ ಕಟ್ಟಡವನ್ನು ಕೂಡ ನೋಡಬಹುದು. ಮತ್ತು ಅದರಲ್ಲೇ ಒಂದು ಭಾಗದಲ್ಲಿ ನಂದಿ ಮತ್ತು ಶಿವನ ಒಂದು ದೇವಾಲಯವನ್ನು, ಪುಟ್ಟ ದೇವಾಲಯವನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಬಹಳ ಜನ ಭಕ್ತರಿಗೆ ತಮ್ಮ ಮನೆ ದೇವರು ಎಂಬ ಅಪಾರ ಭಕ್ತಿ ಮತ್ತು ಶ್ರದ್ಧೆಗಳಿವೆ. ಇಲ್ಲಿನ ರಾಜಗೋಪುರವನ್ನು ಕೂಡ ನೋಡ್ತಾ ಇದ್ವಿ. ಹಲವಾರು ದೇವತೆಗಳನ್ನು ಇಲ್ಲಿ ರಾಜಗೋಪುರದಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ವಿ. ವಿಶಿಷ್ಟವಾದ ಲಕ್ಷಣಗಳು ಯಾವೆಂದರೆ ದೇವಸ್ಥಾನ ಅತ್ಯಂತ ಸುಂದರವಾದ ಭೌಗೋಳಿಕ ಪರಿಸರದಲ್ಲಿದೆ. ಸುತ್ತಲೂ ಬೆಟ್ಟ ಕಾಡು ಆವರಿಸಿದೆ. ನೆಲಮಟ್ಟದಿಂದ ಬಹಳ ಕೆಳಗೆ ದೇವಾಲಯ ರಚನೆಯಾಗಿದೆ. ಅತ್ಯಂತ ಮೇಲ್ಭಾಗದಲ್ಲಿ ಗಡಿಗೆ ಬಾವಿ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನವಗ್ರಹ ದೇವಸ್ಥಾನ ಮತ್ತು ಒಂದು ಮಂಟಪ ಮತ್ತು ಗಡಿಗೆ ಬಾವಿ. ಇಲ್ಲಿ ಕುಂಭೋದ್ಭವ ಆಗ್ತಾ ಇರುತ್ತೆ, ಸದಾಕಾಲ ಆಗ್ತಾ ಇರುತ್ತೆ. ಅವು ಕೂಡ ನಮಗೆ ಮೇಲ್ಭಾಗದಿಂದಲೇ ಕಾಣಿಸ್ತಾ ಇದೆ. ಇದರಲ್ಲಿ ನಿರಂತರ ಜಲ ಉದ್ಭವವಾಗಿ ಸ್ವಲ್ಪ ಕೆಳಗಿರುವ ಕೊಳದಲ್ಲಿ ಸಂಗ್ರಹವಾಗುತ್ತದೆ. ಮತ್ತು ಇಲ್ಲಿ ರಾಜಗೋಪುರದ ವಿಗ್ರಹಗಳ ಅಂದ ಚಂದವನ್ನು ನೋಡಿಕೊಂಡು ಭಕ್ತಿ ಭಾವದಿಂದ ನಮಸ್ಕರಿಸುತ್ತಾ ನಾವು ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ದೇವಸ್ಥಾನದ ಆವರಣದಲ್ಲೂ ಕೂಡ ಗರ್ಭಗುಡಿ ಎದುರುಗಡೆಯೂ ಕೂಡ ಅಂತರ್ಜಲ ಪ್ರವಹಿಸ್ತಾ ಇರೋದನ್ನು ನಾವು ನೋಡ್ಬೋದು. ಎಲ್ಲ ಕಡೆ ಅಂತರ್ಜಲ ಹರಿತಾ ಇರೋದನ್ನು ಕೂಡ ನಾವು ನೋಡಬಹುದು. ಈ ದೇವಸ್ಥಾನ ಅತ್ಯಂತ ಪ್ರಾಚೀನವಾದಂತಹ ಒಂದು ದೇವಸ್ಥಾನ. ಮಾಳ ಗುಂಡಮ್ಮ ದೇವಿ ದೇವಸ್ಥಾನ ನಮಗೆ ಎದುರುಗಡೆ ಕಾಣಿಸ್ತಾ ಇದೆ. ಮತ್ತು ಅಲ್ಲೂ ಕೂಡ ಬಸವ ಮತ್ತು ಲಿಂಗಗಳು ಕೂಡ ಅಲ್ಲಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅತ್ಯಂತ ಪ್ರಾಚೀನ ಕಾಲದ ವಿಗ್ರಹಗಳು ಇವು, ಕಲ್ಲಿನಲ್ಲಿ ಕೆತ್ತಿರುವಂತಹ ಆ ವಿಗ್ರಹಗಳು. ಇಲ್ಲೂ ಕೂಡ ಆ ನೆಲದ ಮೇಲೆ ಅಂತರ್ಜಲ ಹರಿತಾ ಇರೋದನ್ನು ಕೂಡ ನೋಡಬಹುದು. ಆ ಕಂಬಗಳೆಲ್ಲ ಕೂಡ ಪ್ರಾಚೀನ ಕಾಲಕ್ಕೆ ಸೇರಿದಂತಹವು. ಮಾಳಗುಂಡಮ್ಮ ದೇವಿ ದೇವಸ್ಥಾನ, ಇಲ್ಲೂ ಕೂಡ ನೀರು ಹರಿತಾ ಇರೋದನ್ನು ನೋಡ್ಬೋದು. ಗರ್ಭಗುಡಿಯ ಸುತ್ತಲೂ ಕೂಡ ಅಂತರ್ಜಲ
ಹರಿತಾ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಪೂರ್ತಿಯಾಗಿ ಆ ನೀರಿನಲ್ಲೇ ನಾವು ನಡ್ಕೊಂಡು ಹೋಗಿ ದೇವರ ದರ್ಶನ ಮಾಡಬೇಕು. ಮತ್ತು ಸ್ವಲ್ಪ ಮೇಲಕ್ಕೆ ಹತ್ಕೊಂಡು ಹೋದಾಗ ಅಲ್ಲಿ ನಂದಿಯ ಬಾಯಿಂದ ಅಂತರ್ಜಲ ಹೊರಹೊಮ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಂದವಾದಂತಹ ನಂದಿಯ ವಿಗ್ರಹದ ಬಾಯಿಂದ ನೀರು ಬೀಳ್ತಾ ಇದೆ. ಅದರ ಮೇಲ್ಗಡೆ ಒಂದು ಸಣ್ಣ ಕೊಳದಲ್ಲಿ ಅಂತರ್ಜಲ ಸಂಗ್ರಹವಾಗಿದೆ. ಈ ನೀರು ಗಡಿಗೆ ಬಾವಿಯಿಂದ ಬಂದು ಈ ಕೊಳದಲ್ಲಿ ಸಂಗ್ರಹವಾಗಿ ನಂದಿಯ ಬಾಯಿಂದ ಕೆಳಗೆ ಧುಮುಕಿ ನಂತರ ದೇವಾಲಯದ ಗರ್ಭಗುಡಿಯ ಸುತ್ತಲೂ ಕೂಡ ಈ ಅಂತರ್ಜಲ ಪ್ರವಹಿಸುತ್ತಾ ಹೋಗ್ತಾ ಇರುತ್ತೆ. ಬಹಳ ಅಂದವಾಗಿ ಅದು ಹೇಗಿದೆ ಆ ಬೆಟ್ಟಗುಡ್ಡಗಳು, ಅದೇ ರೀತಿ ದೇವಸ್ಥಾನಗಳ ಒಂದು ರಚನೆ ಇಲ್ಲಿ ಆಗಿದೆ. ಆ ಕಾಲದಲ್ಲಿ ಅತ್ಯಂತ ಸುಂದರವಾದ ರಚನೆ ಇದು. ನಂದಿಯ ಬಾಯಿಂದ ಧುಮುಕುವಂತಹ ನೀರು ಎಲ್ಲ ಕಡೆ ಹರಿತೆ. ಇದು ವರ್ಷಪೂರ್ತಿ ಬೇಸಿಗೆಯಲ್ಲೂ ಕೂಡ ಜಲ ಬತ್ತುವುದಿಲ್ಲ. ದೇವಾಲಯವನ್ನು ಜಲದಲ್ಲಿಯೇ ಅದ್ದಿ ಎತ್ತಿ ಇಟ್ಟಂತೆ ಕಾಣುತ್ತದೆ. ಇಲ್ಲಿ ಮುಖ್ಯವಾದಂಥ ದೇವರಾದಂಥ ಅಮರೇಶ್ವರ ದೇವರನ್ನು ನೋಡ್ಬೋದು. ಇದು ಉದ್ಭವ ಮೂರ್ತಿ ಮತ್ತು ಬಾಲಚಾಮುಂಡಿಕೆ ಇಲ್ಲಿ ನೆಲೆಸಿದ್ದಾರೆ. ಈ ದೇವಾಲಯದ ಗರ್ಭಗುಡಿಯಲ್ಲೂ ಕೂಡ ಜಲ ಹರಿತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡಂತಹ ಅಮರೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ. ಇಲ್ಲಿ ಭಕ್ತರಿಗೆ ಅತ್ಯಂತ ಭಕ್ತಿ ಭಾವವನ್ನು ಮೂಡಿಸುವಂತಹ ಒಂದು ದೇವರ ವಿಗ್ರಹ. ನೋಡ್ತಾ ಇದ್ದರೆ ಎರಡು ಕಣ್ಣು ಕೂಡ ಸಾಲದು ಅನಿಸ್ತಾ ಇರುತ್ತೆ. ಆ ಭೌಗೋಳಿಕ ಪರಿಸರ ಅತ್ಯಂತ ಸುಂದರವಾಗಿದೆ. ಇಲ್ಲಿ ಮೇಲಿನಿಂದ ಬಂದಂತಹ ನೀರು ಎಲ್ಲ ಕಡೆ ಹರಿದು ಕೊನೆಗೆ ದೊಡ್ಡದಾದಂತಹ ಒಂದು ಕೊಳದಲ್ಲಿ ಸಂಗ್ರಹವಾಗುತ್ತದೆ. ಆ ಕೊಳ ಕೂಡ ಅತ್ಯಂತ ಸುಂದರವಾಗಿದೆ. ಕಟ್ಟಡಗಳ ಮಧ್ಯ ಭಾಗದಲ್ಲಿ ಈ ಕೊಳದ ನೀರು ಸಂಗ್ರಹವಾಗುತ್ತದೆ. ಇಲ್ಲಿನ ನೀರನ್ನು ಪ್ರತಿಯೊಂದು ಕಾರ್ಯಗಳು ಕೂಡ ಬಳಸ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ಸುಂದರವಾದಂತಹ ಒಂದು ಕಲ್ಯಾಣಿ ಬಹಳ ಅಂದವಾಗಿದೆ. ಸುತ್ತಲೂ ಕೂಡ ಬೇರೆ ಬೇರೆ ಕಟ್ಟಡಗಳು ನಿರ್ಮಾಣವಾಗಿದೆ. ಬಹಳಷ್ಟು ಭಕ್ತರಿಗೆ ಈ ಅಮರೇಶ್ವರ ಸ್ವಾಮಿ ಮನೆ ದೇವರು ಎಂಬ ಅಪಾರ ಭಕ್ತಿ ಶ್ರದ್ಧೆಗಳಿಗೆ ಕಾರಣವಾಗಿದೆ. ಇಲ್ಲಿಗೆ ಬರಲು ಬೇಕಾದಷ್ಟು ಬಸ್ ಸೌಲಭ್ಯವಿದೆ, ರೈಲಿನ ಸಂಪರ್ಕ ಇದೆ, ಹಟ್ಟಿ ಚಿನ್ನದ ಗಣಿಗೂ ಕೂಡ ಹತ್ತಿರವಿದೆ. ವಿಮಾನದ ಮೂಲಕ ಕಲಬುರಗಿ ಮತ್ತು ಹೈದರಾಬಾದಿಂದ ಇಲ್ಲಿಗೆ ತಲುಪಬಹುದು. ದೇವಸ್ಥಾನ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ತೆರೆದಿರುತ್ತದೆ. ಹಾಗಾಗಿ ಇಲ್ಲಿ ಭಕ್ತಾದಿಗಳು ಬಂದು ಪೂಜೆಯನ್ನು ಸಲ್ಲಿಸಬಹುದು. ಈ ಒಂದು ವಿಡಿಯೋ ದೇವಸ್ಥಾನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎದುರುಗಡೆ ರಥ ಕಾಣಿಸ್ತಾ ಇದೆ. ವರ್ಷಕ್ಕೆ 2 ಬಾರಿ ರಥೋತ್ಸವ ನಡೆಯುತ್ತದೆ. ವಂದನೆಗಳು.